ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ವ್ಲಾಗ್. ನಾನಂತೂ ನಿನ್ನೆ ಒಂದು ಸ್ವಲ್ಪ ವೀಡಿಯೋನು ಕೂಡ ಹಾಕಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದೆ, ಯಾಕೆಂದರೆ ವೆಯ್ಟ್ ಲಾಸ್ ಪೌಡರ್ನ ತುಂಬ ಜನ ಬೇಕು ಅಂತ ಬುಕ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ಪ್ರಿಪೇರ್ ಮಾಡ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ಒಂದು ವೀಡಿಯೋನ ಶೇರ್ ಮಾಡಬೇಕಿತ್ತು. ಹಾಗೆಯೇ ಕ್ಯಾರೆಟ್ ಕ್ರೀಮು ಕೂಡ ಬುಕ್ ಮಾಡ್ಕೋತಾ ಇದ್ದಾರೆ. ನೋಡಿ, ಕ್ಯಾರೆಟ್ ಕ್ರೀಮ್ನ ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲೇ ತೋರಿಸಿದ್ದೀನಿ. ಬಟ್ ಇವಾಗೇನು ಗ್ರೀನ್ ಕಲರ್ ಇದೆ ಅಂತ ಅನ್ಕೋಬೋದು. ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಅವಾಗ ಮಾಡಿದಾಗ ನೋಡಿ ಯೆಲ್ಲೋ ಕಲರ್ ಬಂದಿತ್ತು. ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಅದು ಅಲ್ಲದೆ ನಾನು ಬೇರೆ ಒಂದು ಕ್ರೀಮ್ನು ಕೂಡ ಹೇಳಿದ್ದೆ, ಬಟ್ ಅದು ಒಬ್ಬೊಬ್ರಿಗೆ ಸಿಗ್ತಾ ಇದೆ, ಒಬ್ಬೊಬ್ರಿಗೆ ಸಿಗ್ತಾ ಇಲ್ಲ. ಹಾಗೆಯೇ ಅದು ಒಬ್ಬೊಬ್ಬರು ಸ್ಕಿನ್ಗೆ ಆಗುತ್ತೆ, ಒಬ್ಬೊಬ್ರಿಗೆ ಆಗಲ್ಲ ಅಂತ ಆಲ್ರೆಡಿ ಹೇಳಿದೆ ಅಲ್ವಾ. ಬಟ್ ಇದಂತೂ ಎಲ್ಲರ ಸ್ಕಿನ್ಗೂ ಕೂಡ, ಅಂದರೆ ಯಾವುದೇ ಒಂದು ಸ್ಕಿನ್ ಆಗಿದ್ರು ಕೂಡ ಚೆನ್ನಾಗಿ ಸೂಟ್ ಆಗ್ತಾಯಿದೆ. ನಮ್ಗೆ ಗೊತ್ತಿರೋ ಅಂಥವ್ರಿಗೆ ಒಂದು 3 ಜನ ಕೊಟ್ಬಿಟ್ಟು ನಾನು ವೀಡಿಯೋನ ಶೇರ್ ಮಾಡ್ತಿರೋದು. ನನಗೆ ನೋಡಿ ಒಂದೇ ಒಂದು ಪಿಂಪಲ್ ಕೂಡ ಬಂದಿದೆ. ಅದು ಕೂಡ ಮಾರ್ಕ್ ಹುಡ್ಕೋಬಾರ್ದು ಅಂತ ಹೇಳಿ ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾಯಿದೆ. ಹಾಗೆ ಮೂಗ್ಬಟ್ಟು ಹತ್ರನೂ ಕೂಡ ಕಪ್ಪಾಗ್ಬಿಟ್ಟಿತ್ತು ಅಂತ ಆಲ್ರೆಡಿ ಹಳೆಲಾಗಲ್ಲಿ ಹೇಳಿದೆ. ಅದು ಇವಾಗಲೇ ನೀವು ನೋಡಿ ಸ್ವಲ್ಪ ಲೈಟಾಗಿ ಬಂದಿದೆ. ನೋಡಿ, ಇಷ್ಟು ಬೆಳಗ್ಗೆಗೆ ಇಷ್ಟು ಶೈನಿಂಗ್ ಬಂದಿರುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಇದೆ ಅಂತ. ನಾನು ಯಾವುದೇ ರೀತಿಯಾದ ಫಿಲ್ಟ್ರು ಆ ಥರ ಏನೂ ಕೂಡ ಹಾಕಿಲ್ಲ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಹಾಗೆಯೇ ನಾನು ಕೆಲವೊಬ್ರದ್ದು ಫೀಡ್ಬ್ಯಾಕ್ ಕೂಡ ಕೊಡಬೇಕು ಅಂದ್ಕೊಂಡಿದ್ದೀನಿ. ಏಕೆಂದರೆ ಅವರು ಕೊಟ್ಟಿದೆ ಅಲ್ವಾ ಅವ್ರಿಗೆ ಯೂಸ್ ಮಾಡಿ ಅಂತ, ಅವ್ರಿಗೆ ಹೆಂಗೆ ಬಂದಿದೆ ಅಂತ. ಅದನ್ನು ಅವ್ರ ಪರ್ಮಿಷನ್ ತೊಗೊಂಡು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀನಿ. ನೋಡಿ, ಬೆಳಗ್ಗೆ ವಾಶ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಶೈನಿಂಗ್ ಬರುತ್ತೆ ಅಂತ. ಅಂದರೆ ಕೆಲವೊಬ್ಬರಿಗೆ ಮನೆಯಲ್ಲೇ ಮಾಡ್ಕೊಳ್ಳೋಂಥ ಕೆಲವೊಂದು ಟಿಪ್ಸ್ಗಳನ್ನೂ ಕೂಡ ತೋರಿಸ್ಕೊಟ್ಟಿದ್ದೀನಿ. ನಿಮ್ಮ ಸ್ಕಿನ್ಗೆ ಯಾವುದಾಗುತ್ತೋ ಅದನ್ನು ಮಾಡ್ಕೊಳ್ಳಿ ಅಂತ. ಬಟ್ ಈ ಕ್ರೀಮ್ ಅಂತೂ ನಿಜವಾಗ್ಲೂ ನನಗೇ ಆಶ್ಚರ್ಯ ಆಗುತ್ತೆ. ನಾನೇ ಮನೇಲಿ ಮಾಡ್ಕೊಂಡಿದ್ದೀನ ಇಷ್ಟು ಚೆನ್ನಾಗಿ ಅಂತ ಅನಿಸುತ್ತೆ. ಯಾಕಂದರೆ ಕಾಸ್ಟ್ಲಿ ಕ್ರೀಮ್ಗಳನ್ನ ನಾವು ತೊಗೊಬಂದು ಹಾಕ್ತೀವಿ. ಬಟ್ ಒಬ್ಬೊಬ್ರಿಗೆ ಆಗುತ್ತೆ, ಒಬ್ಬೊಬ್ರಿಗೆ ಆಗೋದಿಲ್ಲ. ಬಟ್ ಇದು ಕಾಸ್ಟು ಕೂಡ ಕಮ್ಮಿನೇ ಇದೆ. ಅಂದರೆ ಎಲ್ಲರೂ ಕೂಡ ತೊಗೋಬೋದು, ಅಷ್ಟಿದೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬರುತ್ತೆ, ಹಾಗೆ ಫೇರ್ ಬರುತ್ತೆ, ಹಾಗೆ ಕಪ್ಪು ಕಲೆ ಇದ್ರೂ ಕೂಡ ಹೋಗುತ್ತೆ, ಪಿಗ್ಮೆಂಟೇಷನ್ ಇದ್ರೂ ಕೂಡ ಹೋಗುತ್ತೆ. ಹಾಗೆ ಫೇಸಲ್ಲಿ ಏರ್ ಬಂತು, ರೆಡ್ಡಿಶ್ ಆಯಿತು, ಅಥವಾ ಉರಿ ಉರಿ ಥರ ಆಗ್ತಾಯಿದೆ, ಬಿಸಿಲಿಗೆ ಹೋಗೋಕ್ಕಾಗ್ತಾಯಿಲ್ಲ, ಈ ಥರ ಒಂದು ಪ್ರಾಬ್ಲಮೇ ಇಲ್ಲ. ಹಾಗೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಆ ಥರ ತಲೆನೋವು ಕೂಡ ಇಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಆದ್ದರಿಂದನೇ ನಾನು ಇವತ್ತು ನಾಗಲಿ ನಿಮಗೆ ಶೇರ್ ಮಾಡ್ತಾ ಇರೋದು. ಕೊರಿಯರ್ ಮಾಡಿಕೊಡ್ತೀನಿ ಅಂದಿದ್ದು ಅದಕ್ಕೋಸ್ಕರನೇ. ಹಾಗೆ ನೋಡಿ, ಕ್ರೀಮು ಏನಕ್ಕೆ ಗ್ರೀನ್ ಕಲರ್ ಆಗಿದೆ ಅಂದರೆ, ನಾನು ಇವಾಗ ಅಲೋವೆರಾ ಮತ್ತು ನೀಮು ಎರಡನ್ನೂ ಸೇರಿಸಿ, ಅಂದರೆ ಬೇವು ಎರಡನ್ನೂ ಸೇರಿಸಿ ಈ ಒಂದು ಅಲೋವೆರಾ ಜೆಲ್ನ ತರಿಸ್ಕೊಂಡಿರೋದು. ಏನಕ್ಕೆ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಪಲ್ಸರಿ ಅಂಗಡಿ ಅಂತಲೇ ಹೇಳಿದ್ದೀನಿ ನಿಮಗೆ. ಅಲ್ಲೇ ನಾನು ತೊಗೊಳ್ಳೋದು ಎಲ್ಲ ಐಟಮ್ ಕೂಡ. ಅವ್ರ ಹತ್ರ ಒಂದು ಸ್ವಲ್ಪ ಪ್ಯೂರೇ ಸಿಗುತ್ತೆ. ಅಂದರೆ ಅವರೇ ಮಾಡಿರ್ತಾರೆ. ರೋಸ್ ವಾಟರ್ ಆಗಿರ್ಬೋದು, ಅಲೋವೆರಾ ಜೆಲ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅವ್ರ ಹತ್ರ ಚೆನ್ನಾಗಿ ಸಿಗುತ್ತೆ. ಅವರು ನನಗೆ ನೀಮು ಮತ್ತು ಅಲೋವೆರಾ ಮಿಕ್ಸ್ ಇರೋದು ತೊಗೊಳ್ಳಿ ಮೇಡಮ್, ತುಂಬ ಚೆನ್ನಾಗಿದೆ. ಅದು ಅಲ್ಲದೆ ಇವಾಗ ಸಮ್ಮರ್ ಇರೋದ್ರಿಂದ ರ್ಯಾಷಸ್ ಆಗುತ್ತೆ ನೋಡಿ, ಬೆವ್ರು ಗುಳ್ಳೆಗಳ ಥರ, ಆದರೂ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಪಿಂಪಲ್ಸ್ ಇರೋರ್ಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀಮು. ಅಲೋವೆರಾ ಜೆಲ್ ಜೊತೆಗೆ ನೀಮ್ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರು ಅಂತ. ಒಂದು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ನಾನು ಅದನ್ನೇ ತೊಗೊಂಡು ಆದಷ್ಟು ಎಲ್ಲರಿಗೂ ಕೂಡ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಗಲಿ ಅಂತ ಅದನ್ನೇ ತೊಗೊಬಂದು ಯೂಸ್ ಮಾಡೋದ್ರಿಂದ, ಅದು ಕಲರು ಆ ಥರ ಇರೋದ್ರಿಂದ ಅದು ಪಿಸ್ತಾ ಗ್ರೀನಾಗಿ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಇದರಲ್ಲಿ ಕ್ಯಾರೆಟ್ ಆಯಿಲ್ನ ಯೂಸ್ ಮಾಡಿರೋದು. ಅಲ್ಲೇ ಕ್ಯಾರೆಟ್ ಆಯಿಲ್ ಆಲ್ರೆಡಿ ನಾನು ಕ್ಯಾರೆಟ್ ಆಯಿಲ್ ಮಾಡೋ ವೀಡಿಯೋ ತೋರಿಸಿಲ್ಲ, ಯಾಕೆಂದರೆ ಮಾಡಿ ಇಟ್ಕೊಂಡಿದ್ದೆ. ಅದನ್ನೇ ನಾನು ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು 2 ಡಬ್ಬಿ ಅಲೋವೆರಾ ಜೆಲ್ನ ಹಾಕ್ಕೊಂಡಿದ್ದೀನಿ. ನನಗೆ ಕಮ್ಮಿ ಅಂದರೂ ಒಂದು 300 ಆರ್ಡರ್ಸ್ ಬಂದಿದೆ. ಅದರಿಂದ ಒಂದು ಎಷ್ಟಾಗುತ್ತೆ ಅಂದಾಜು ಮಾಡಿ ನೋಡೋಣ ಅಂಥೇಳಿ. ನಾನು ಕೂಡ ಫಸ್ಟ್ ಟೈಮು ಇಷ್ಟೊಂದು ಮಾಡ್ತಾಯಿದ್ದೀನಿ. ಮತ್ತೆ ಸಾಕಾಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂಥೇಳಿ 2 ಡಬ್ಬಿ ಅಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ. ನೋಡಿ, ಅದು ನೀಮು ಮತ್ತು ಅಲೋವೆರಾ ಜೆಲ್ ಎರಡೂ ಕೂಡ ಮಿಕ್ಸ್ ಆಗಿರೋದು. ಅಲೋವೆರಾ ಮತ್ತು ನೀಮನ್ನ ಸೇರಿಸಿ ಈ ಒಂದು ಜೆಲ್ನ ಮಾಡಿರೋದು. ಇದು ಕೂಡ ನಿಮ್ಗೆ ಆನ್ಲೈನಲ್ಲಿ ಬೇಕಂದ್ರೂ ಕೂಡ ಸಿಗುತ್ತೆ, ನೀವು ತರಿಸ್ಕೋಬೋದು. ನನಗಂತೂ ನಾನು ಪಲ್ಸರಿ ಅಂಗಡಿ ಅಂತ ಹೇಳಿದೆ ನೋಡಿ, ಅಲ್ಲೇ ತೊಗೊಬರೋದು. ನೋಡಿ, ಕ್ಯಾರೆಟ್ ಆಯಿಲ್ನ ನಾನು ಮನೇಲೇ ಮಾಡಿಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ, ಕ್ರೀಮ್ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ತುಂಬ ಚೆನ್ನಾಗಿರೋಂಥ ಎಲ್ಲ ಆಯುರ್ವೇದಿಕ್ ಐಟಮ್ ಅಂತಾರೆ ನೋಡಿ, ಅಂದರೆ ಮನೆಯಲ್ಲೇ ಮಾಡಿರೋಂಥ ಒಂದು ಹೋಮ್ ಮೇಡ್ ಐಟಮ್ಗಳನ್ನೇ ನಾವು ಯೂಸ್ ಮಾಡಿರೋದು. ಅಂದರೆ ಹೋಮ್ ಮೇಡ್ ಕ್ರೀಮ್ ಆಗಿರುತ್ತೆ ಇದು. ಯಾವುದೇ ರೀತಿಯ ಸ್ಟೆರಾಯ್ಡು ಅದು ಇದು ಕೆಮಿಕಲ್ಲು ಏನೂ ಕೂಡ ನಾವು ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಐಟಮ್ ಹಾಕಿ ಮನೇಲೇ ಮಾಡಿರೋಂಥ ಕ್ರೀಮ್ ಇದು. ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿ ಶೈನಿಂಗ್ ಬರ್ತಾಯಿದೆ, ಕಪ್ಪು ಕಲೆ ಕಮ್ಮಿ ಆಗ್ತಾಯಿದೆ, ಪಿಗ್ಮೆಂಟೇಷನ್ ಇರೋರಿಗೂ ಕೂಡ ಕಮ್ಮಿ ಆಗ್ತಾಯಿದೆ, ಪಿಂಪಲ್ಸ್ ಬರೋರಿಗೂ ಕೂಡ ಅವಾಯ್ಡ್ ಆಗ್ತಾಯಿದೆ. ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಏಕೆಂದರೆ ನಾನು ಆ ಕ್ರೀಮ್ನ ನಿಮ್ಮ ಹತ್ರ ವೀಡಿಯೋ ಶೇರ್ ಮಾಡಿ ಕಮ್ಮಿ ಅಂದರೂ 1 ಮಂತ್ ಆಗ್ತಾ ಬರ್ತಾಯಿದೆ. ಆವಾಗ ನಾನು ಕೊಟ್ಟಿರೋದು ಅವ್ರುಗಳಿಗೆ ಯೂಸ್ ಮಾಡಿ ಅಂತ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಮೇಲೆ ನಾನಿವಾಗ ವೀಡಿಯೋನ ಶೇರ್ ಮಾಡ್ತಾ ಇರೋದು. ಅದಲ್ಲದೆ ನಿಮಗೆ ಹಳೆಯ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ, ಕೊರಿಯರ್ ಮಾಡಬೇಕು ಅಂದರೆ ಕೆಲವೊಂದು ರೂಲ್ಸ್ ಎಲ್ಲ ಇರುತ್ತಲ್ವ, ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿಕೊಡ್ತೀನಿ ಅಂತ. ಅದ್ರ ಬಗ್ಗೆ ತಿಳ್ಕೊಂಡು ಏನೂ ಪ್ರಾಬ್ಲಮ್ ಆಗಲ್ಲ ಅಂದಮೇಲೆ ಈ ಒಂದು ಕೆಲಸನ ಮಾಡ್ತಾಯಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ. ಬೇಕು ಅನ್ನೋರು ಬುಕ್ ಮಾಡಿಕೊಂಡು ತೊಗೋಬೋದು. ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಅಂದರೆ ಯಾವ ರೀತಿ ಒಂದು ಬುಕ್ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತೀವಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ.
ನೀವು ಮಾಮೂಲಿ ಅಲೋವೆರಾ ಜೆಲ್ಲು ಕೂಡ ಯೂಸ್ ಮಾಡಿ ಈ ಒಂದು ಕ್ರೀಮ್ನ ಮಾಡ್ಕೋಬೋದು. ಆವಾಗ ನಿಮಗೆ ಅದು ಯೆಲ್ಲೋ ಕಲರ್ ಬರುತ್ತೆ. ನಿಮಗೆ ಆರೆಂಜ್ ಕಲರೇ ಬರಬೇಕು ಅಂದರೆ, ಕ್ಯಾರೆಟ್ ಕಲರೇ ಬರಬೇಕು ಅಂದರೆ ಕೇಸರಿ ದಳನ ಕ್ಯಾರೆಟ್ ಆಯಿಲ್ ಮಾಡ್ಕೋತೀರ ನೋಡಿ, ಕೋಕೋನಟ್ ಆಯಿಲ್, ಕ್ಯಾರೆಟ್ ಮತ್ತು ಕೇಸರಿ ದಳನ ಹಾಕ್ಬಿಟ್ಟು ಮಾಡಿಕೊಂಡ್ರೆ ಅದು ಆರೆಂಜ್ ಕಲರ್ ಬರುತ್ತೆ. ಅಷ್ಟೇ ಡಿಫ್ರೆನ್ಸು. ನಾನು ಇದು ತುಂಬ ಚೆನ್ನಾಗಿದೆ. ಅದು ಅಲ್ಲದೆ ಇವಾಗ ಸಮ್ಮರ್ ಇರೋದ್ರಿಂದ ಎಲ್ಲರಿಗೂ ಕೂಡ ಈ ರ್ಯಾಷಸ್ಸು, ಹಾಗೆ ಗುಳ್ಳೆ ಅಂದರೆ ಬೆವ್ರು ಗುಳ್ಳೆ ಅಂತಾರೆ ನೋಡಿ, ಆ ಥರ ಎಲ್ಲ ಆಗುತ್ತಲ್ವ. ಅದರಿಂದ ತುಂಬ ಚೆನ್ನಾಗಿರೋ ಅಂಥದ್ದನ್ನೇ ಕೊಡೋಣ ಅಂತೇಳಿ ನಾನು ಇದನ್ನು ಯೂಸ್ ಮಾಡಿರೋದು. ನನಗೂ ಈ ಕಲರ್ ನೋಡಿಬಿಟ್ಟು ಏನೋ ಒಂದು ಐಸ್ ಕ್ರೀಮ್ ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ತಾಯಿತ್ತು. ಪಿಸ್ತಾ ಐಸ್ ಕ್ರೀಮು ಅದೇ ಥರನೇ ಕಾಣಿಸ್ತಾಯಿತ್ತು. ಅಷ್ಟು ಚೆನ್ನಾಗಿ ಕಲರ್ ಬಂದಿತ್ತು. ಹಾಗೆ ಆಯಿಲ್ ಕಮ್ಮಿ ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ನೋಡಿ ನೀವು ಹಾಕೋಬೋದು. ನಾನಂತೂ ಒಂದು ಸ್ವಲ್ಪ ಜಾಸ್ತಿನೇ ಎಲ್ಲನೂ ಹಾಕಿ ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡಿದ್ದೀನಿ. ನನಗಂತೂ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಅದು ಅಲ್ಲದೆ ಅದು ಇದು ಕ್ರೀಮ್ ಯೂಸ್ ಮಾಡಿ ಪಾಪ ಎಷ್ಟೊಂದು ಜನ ಅವ್ರ ಪ್ರಾಬ್ಲಮ್ಸ್ಗಳನ್ನ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ ಅಕ್ಕ, ಯಾವುದೋ ಒಂದು ಮದುವೆಗೆ ಹೋಗೋಕ್ಕೂ ಬೇಜಾರು, ಮುಖ ಎಲ್ಲ ಸ್ವಲ್ಪ ಹಾಳು ಮಾಡ್ಕೊಬಿಟ್ಟಿದ್ದೀವಿ, ಅದನ್ನ ಹಾಕಿ ಅದು ಇದು ಕ್ರೀಮ್ಗಳನ್ನ ಹಾಕಿ, ಆಮೇಲೆ ಫೇಸ್ ಎಲ್ಲ ಏರ್ ಕೂಡ ಬಂದಿದೆ, ಹಾಗೆ ಕಪ್ಪು ಕಲೆ ಕೂಡ ಆಗ್ಬಿಟ್ಟಿದೆ, ಇನ್ನೂ ಅದನ್ನು ಬಿಟ್ಟ ಮೇಲಂತೂ ಇನ್ನೂ ಕಪ್ಪಗೆ ಆಗ್ಬಿಟ್ವಿ ಅಂತ ತುಂಬ ಜನ ಹೇಳಿದ್ದಾರೆ. ಅದಕ್ಕೆ ನಾನು ಇದನ್ನು ಟ್ರೈ ಮಾಡಿದ್ದಷ್ಟೇ. ನಾನು ಟ್ರೈ ಮಾಡಿ ಕೆಲವೊಬ್ಬರು ಕೊಟ್ಟು ನೋಡಿನೇ ನಿಮಗೆ ನಾನು ತೋರಿಸ್ಕೊಡ್ತಾರೆ. ಇದು ನೋಡಿ, ನೆಕ್ಸ್ಟ್ ಗ್ಲಿಸರಿನು ಏನೇನು ಹಾಕಬೇಕು ಅಂತ ಆಲ್ರೆಡಿ ಹಳೆಯಲಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಗ್ಲಿಸರಿನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಫಸ್ಟು ಅಲೋವೆರಾ ಜೆಲ್ಲು, ಆಮೇಲೆ ಕ್ಯಾರೆಟ್ ಆಯಿಲು, ಆಮೇಲೆ ಗ್ಲಿಸರಿನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಗ್ಲಿಸರಿನು ಆವಾಗ ಒಂದು ಸ್ವಲ್ಪ ಮಾಡಿದ್ದೆ ಅಲ್ವಾ, 1 ಟೇಬಲ್ ಸ್ಪೂನ್ ಹಾಕಿದೆ. ಇವಾಗ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಇದರಿಂದ 2 ಡಬ್ಬಿ ಗ್ಲಿಸರಿನ್ನ ಹಾಕ್ತಾಯಿದ್ದೀನಿ. ನಿಮಗೆ ಕಮ್ಮಿ ಕ್ವಾಂಟಿಟಿಲಿ ಬೇಕು ಅಂದರೆ ಅದನ್ನು ಕೂಡ ಮಾಡಿದ್ದೀನಿ, ನೋಡಿಲ್ಲ ಅನ್ನೋರು ನೋಡಿ. ಈ ರೀತಿ ಮಾಡ್ಕೋಬೇಕು. ತುಂಬ ಜನ ಈ ಥರ ಪ್ರಾಬ್ಲಮ್ಸ್ಗಳನ್ನ ಶೇರ್ ಮಾಡಿಕೊಂಡ್ರು. ನಾನು ಅದು ಅಲ್ಲದೆ ಇದನ್ನು ಮನೇಲೇ ನೀವು ಮಾಡ್ತೀವಿ ಅಂದರೂ ಮಾಡ್ಕೋಬೋದು. ನಿಮ್ಮ ಸ್ಕಿನ್ಗೆ ಇದು ಸೂಟ್ ಆಯಿತಾ ಅಂತ ಬೇಕಾದ್ರೆ ನನ್ನ ಹತ್ರ ತೊಗೊಂಡು ಟ್ರೈ ಮಾಡಿ ನೋಡಿ. ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತು ಅಂದಮೇಲೆ ನೀವು ಮನೇಲೇ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು. ಆಮೇಲೆ ನೀವು ಅಲೋವೆರಾ ಜೆಲ್ಲು ಇದೆಲ್ಲ ಸ್ಕಿನ್ಗೆ ಯಾವಾಗಲೂ ಯೂಸ್ ಮಾಡೋಷ್ಟು ನಿಮ್ಮ ಸ್ಕಿನ್ನು ಚೆನ್ನಾಗಿ ಆಗ್ತಾ ಬರುತ್ತೆ ಹೊರತು ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ. ಏಕೆಂದರೆ ಇದೆಲ್ಲ ನ್ಯಾಚುರಲ್, ಅದರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಗ್ಲಿಸರಿನ್ ಅಂತೂ ಇದು ಆಯುರ್ವೇದಿಕಲಿ ಪ್ರೂವ್ ಆಗಿದೆ, ಸ್ಕಿನ್ಗೆ ತುಂಬ ಒಳ್ಳೆಯದು ಅಂತ. ಆದ್ದರಿಂದ ಇದಕ್ಕೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ನಾನು ಗ್ಲಿಸರಿನ್ನು ಕೂಡ ನಿಮಗೆ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ, ಮೀಶೋ ಮತ್ತು ಫ್ಲಿಪ್ಕಾರ್ಟು ಎಲ್ಲ ಕಡೆನೂ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಬಟ್ ನಾನು ಪಲ್ಸಾರಿ ಅಂಗಡಿಲೇ ನಾನು ತೊಗೊಬಂದಿರೋದು. ಏಕೆಂದರೆ ನಾನು ಯಾವಾಗಲೂ ಅವರಾದರೆ ನನಗೆ ಒಂದು ಸ್ವಲ್ಪ ಹೇಳ್ಕೊಡ್ತಾರೆ ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ, ಯಾವ್ದು ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ. ಅದಕ್ಕೆ ನಾನು ಯಾವಾಗಲೂ ಅಲ್ಲೇ ಹೋಗ್ಬಿಟ್ಟು ತೊಗೊಬರ್ತೀನಿ. ನೋಡಿ, ಮಾಡ್ತಾ ಮಾಡ್ತಾ ಎಷ್ಟು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬಂತು ಅಂದರೆ ನಿಜವಾಗ್ಲೂ ನನಗೆ ನಾನೇ ಇಷ್ಟು ಚೆನ್ನಾಗಿ ಕ್ರೀಮ್ ಮಾಡೋದು ಕಲ್ತ್ಕೊಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾಯಿತ್ತು. ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಿತ್ತು. ಕ್ಯಾರೆಟ್ ಆಯಿಲು, ಹಾಗೆಯೇ ಗ್ಲಿಸರಿನು ಮತ್ತು ಅಲೋವೆರಾ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಿತ್ತು. ಅದು ಅಲ್ಲದೆ ಇದು ಎಷ್ಟೇ ನೀವು ಒಂದು ತಿಂಗಳ ಗಂಟ ಈಚೆನೇ ಇಡಿ, ಯಾವುದೇ ರೀತಿಯಾದ ಒಂದು ಕೆಟ್ಟೋದಂಥ ಸ್ಮೆಲ್ ಬರೋದು ಆಗೋದು ಆ ಥರ ಏನೂ ಆಗೋದಿಲ್ಲ. ಯಾಕೆಂದರೆ ನಾನು ಟ್ರೈ ಮಾಡಿಬಿಟ್ಟೇ ವೀಡಿಯೋ ಮಾಡ್ತಾ ಇರೋದು. ನೀವು ಹೊರಗಡೆನೇ ಇಟ್ಟು ಯೂಸ್ ಮಾಡ್ಬೋದು. ನಾವು ಇದರಲ್ಲಿ ಯಾವುದೇ ಒಂದು ರೀತಿ ವಾಟರ್ನ ಯೂಸ್ ಮಾಡಿಲ್ಲ ನೋಡಿ, ಅದರಿಂದ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋದಿಲ್ಲ. ತುಂಬ ಚೆನ್ನಾಗಿ ಬಾಳಿಕೆನೂ ಕೂಡ ಬರುತ್ತೆ. ನೋಡಿ, ಇವಾಗ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಹಾಕ್ಕೋತಾ ಇದ್ದೀನಿ. ಅಂದರೆ ನಾನು ಇದಕ್ಕೆ ಒಂದು 10 ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಹಾಕ್ಕೋತಾ ಇದ್ದೀನಿ. ಏನಕ್ಕೆ ಅಂದರೆ ಅದು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ದೀನಿ ಅಲ್ವಾ, ಅದಕ್ಕೋಸ್ಕರ. ನೀವು ಕಮ್ಮಿ ಕ್ವಾಂಟಿಟಿ ಒಂದು ಡಬ್ಬಿಯಷ್ಟು ಮಾಡ್ಕೋತೀವಿ ಅಂದರೆ ನೀವು 2 ಹಾಕಿದ್ರೆ ಸಾಕಾಗತ್ತೆ, ಅಥವಾ 1 ಹಾಕಿದ್ರೂ ಕೂಡ ಸಾಕಾಗುತ್ತೆ. ಅದು ಅಲ್ಲದೆ ಇದಕ್ಕೆ ಇನ್ನೂ ಒಂದು ವಿಟಮಿನ್ದೇ ಒಂದು ಕ್ಯಾಪ್ಸಲ್ಸ್ ಇದೆ. ಅದನ್ನು ಕೂಡ ನಾನು ತರಿಸ್ಕೋಬೇಕು ಅಂತ ಬುಕ್ ಮಾಡಿದ್ದೀನಿ, ಬಟ್ ಬಂದಿಲ್ಲ. ಏಕೆಂದರೆ ಅದು ನನಗೆ ಇಲ್ಲಿ ಪಲ್ಸರಿ ಅಂಗಡಿಲಿ ಸಿಗಲಿಲ್ಲ. ಅದಂತೂ ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದಮೇಲೆ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯಾವುದು ಅಂತ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದನ್ನು ಕೂಡ. ಆಮೇಲೆ ನಾನು ಅಂದ್ಕೊಂಡಿರೋದು ಇಷ್ಟೇ, ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಯೂಸ್ ಆಗಲಿ ಅನ್ನೋದು ಒಂದು ಕಾರಣದಿಂದ ಮಾಡ್ತಾಯಿದ್ದೀನಿ ಅಷ್ಟೇ. ನನಗೆ ಅಲ್ಲಿ ಆ ಪಾಪು ಇಟ್ಕೊಂಡು ಎಲ್ಲನೂ ಮಾಡಿ ಪ್ಯಾಕ್ ಮಾಡೋಕ್ಕೆಲ್ಲ ಆಗೋಲ್ಲ ಅಂತ ಅಮ್ಮನ ಮನೆಗೆ ಬಂದು ಅಮ್ಮನ ಮನೇಲಿ ಒಂದು ಸ್ವಲ್ಪ ಎಲ್ಲನೂ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಅವ್ರ ಪಾಪು ಎತ್ಕೊಂಡಿರ್ತಾರೆ, ಅವಳಿಗೆ ಊಟ ತಿನ್ನಿಸೋದಾಗಿರ್ಬೋದು, ಎಲ್ಲನೂ ಕೂಡ ಮಾಡ್ಕೋತಿರ್ತಾರೆ ಅಂತ. ನೋಡಿ, 10 ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಲರ್ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಕು ಅನ್ನೋರಿಗೆ ಕಾಂಟ್ಯಾಕ್ಟ್ ನಂಬರ್ಗೆ ಬುಕ್ ಮಾಡ್ಕೋಬೋದು. ನಾವು ಯಾವುದೇ ಒಂದು ಪ್ಲೇಸಲ್ಲಿದ್ದರೂ ಕೂಡ ಕೊರಿಯರ್ ಮಾಡಿಕೊಡ್ತೀವಿ. ಹಾಗೆ ನಾನು ಹೇಳಿರೋಂಥ ಒಂದು ಬೇರೆ ಒಂದು ಕ್ರೀಮು, ಲಾಸೆಂಟೆಲ್ಲ ಕ್ರೀಮ್ ಬಗ್ಗೆ ನಾನೇ ಹೇಳಿದ್ದೆ, ಅದನ್ನು ನನಗೆ ಗೊತ್ತಿಲ್ಲ. ಯಾಕೆಂದರೆ ನಿಮ್ಮ ಸ್ಕಿನ್ಗೆ ಆದರೆ ಯೂಸ್ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ ಅಂತ. ಬಟ್ ಇದನ್ನಂತೂ ನಾನು ಹೇಳ್ತೀನಿ, ಎಲ್ಲರ ಸ್ಕಿನ್ಗೂ ಕೂಡ ಚೆನ್ನಾಗಿ ಸೂಟ್ ಆಗಿದೆ. ತುಂಬ ಚೆನ್ನಾಗಿ ವರ್ಕ್ ಆಗೋದ್ರಿಂದನೇ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು. ನೋಡಿ, ಈ ರೀತಿ ಒಂದು ಡಬ್ಬಿಗಳಿಗೂ ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನಾನೊಂದು ಸ್ವಲ್ಪ ಪ್ಯಾಕ್ ಮಾಡಿಕೊಂಡು ಆಮೇಲೆ ಅಮ್ಮ ಪ್ಯಾಕ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದರಿಂದ ಪ್ಯಾಕ್ ಮಾಡೋದನ್ನ ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಬುಕ್ ಮಾಡೋರು ಬುಕ್ ಮಾಡ್ಕೊಳ್ಳಿ ಅಂತ. ಆಲ್ರೆಡಿ ನನಗೆ 300 ಆರ್ಡರ್ಸ್ ಇದೆ, ಅದನ್ನು ಪ್ಯಾಕ್ ಮಾಡಬೇಕಿತ್ತು. ಪ್ಯಾಕ್ ಮಾಡಿ ಇವತ್ತೆಲ್ಲ ರೆಡಿ ಮಾಡಿದರೆ ನಾಳೆ ಅವ್ರಿಗೆ ಕೊರಿಯರ್ ಮಾಡಿಕೊಡ್ಬೇಕಲ್ವಾ. ಆದ್ದರಿಂದ ಬೇಕು ಅನ್ನೋರು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಅಮೌಂಟು ಕೂಡ ಅಷ್ಟೊಂದು ಜಾಸ್ತಿ ಅಂತಲೂ ಕೂಡ ಅನಿಸಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನಾನು ಕೂಡ
ಲೈವಲ್ಲಿ ನನ್ನ ರಿಸಲ್ಟ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಅದೇ ಥರ ಫೀಡ್ಬ್ಯಾಕು ಕೂಡ ಅವ್ರು ಕೊಡ್ತಾರೆ ಅಲ್ವಾ, ನನಗೆ ಯಾರ್ಯಾರಿಗೆ ಕೊಟ್ಟಿದ್ನೋ ಅವರೆಲ್ಲ ಇಲ್ಲೇ ಅಕ್ಕಪಕ್ಕ ಇರೋ ಅಂಥವ್ರು, ಅವ್ರ ಹತ್ರ ಫೀಡ್ಬ್ಯಾಕ್ ಎಲ್ಲ ಈಸ್ಕೊಂಡು ಅವರಲ್ಲಿ ಏನು ಚೇಂಜಸ್ ಆಗಿದೆ ಅಂತಲೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿ, ಈ ರೀತಿ ಒಂದು ಡಬ್ಬಿಗಳಲ್ಲಿ ಕೂಡ ನೀಟಾಗಿ ಪ್ಯಾಕ್ ಮಾಡಿ ಎಲ್ಲನೂ ಕೂಡ ನೀಟಾಗೇ ಮಾಡಿರೋದು, ತುಂಬ ಚೆನ್ನಾಗಿ ಅದು ಯೂಸ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನೀಟಾಗಿ ಮಾಡಿದ್ದೀನಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನಿಸ್ತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಏಕೆಂದರೆ ಎಲ್ಲರೂ ಕೂಡ ಬರೀ ಪಾಪ ಸ್ಕಿನ್ ಬಗ್ಗೆನೇ ಪ್ರಾಬ್ಲಮ್ಸ್ಗಳನ್ನ ಹೇಳ್ತಾನೆ ಇದ್ರಲ್ವ, ಅದರಿಂದ ನಾವೇನಾದರೂ ಒಂದು ಸೊಲ್ಯೂಷನ್ನ ಕಂಡುಹಿಡಬೇಕು ಅಂತೇಳಿ ಈ ಒಂದು ಕ್ರೀಮ್ನ ನಾನು ಟ್ರೈ ಮಾಡಿದ್ದಷ್ಟೇ. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನಿಜವಾಗ್ಲೂ ನನಗೆ ಇಷ್ಟೊಂದು ವರ್ಕ್ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ನಾವೇನಕ್ಕೆ ಅದು ಇದು ಕ್ರೀಮ್ಗಳನ್ನೆಲ್ಲ ತೊಗೊಂಡು ಅಷ್ಟೊಂದು ಕಾಸ್ಟ್ಲಿ ಅದಂತೆಲ್ಲ ತೊಗೊಂಡು ಯೂಸ್ ಮಾಡ್ತಿದ್ವಿ ಅಂತ ನನಗೆ ಅನಿಸ್ತಿತ್ತು. ನಾನು ಯೂಸ್ ಮಾಡಿದ್ಮೇಲಂತೂ ನನಗೇ ಶಾಕ್ ಆಯಿತು, ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡ್ತಾಯಿದೆ. ನೀವೇನೇ ನೋಡ್ಬೋದು ಶೈನಿಂಗ್ ಯಾವ ಥರ ಬಂದಿದೆ ಅಂತ ಫೇಸಲ್ಲಿ. ನೀವು ಕೂಡ ಟ್ರೈ ಮಾಡಿ, ನಿಮಗೇ ಗೊತ್ತಾಗ್ಬಿಡುತ್ತೆ. ನಾನೇನು ಹೇಳೋದೇ ಬೇಡ. ಬೇಕು ಅನ್ನೋರು ಆರ್ಡರ್ ಮಾಡ್ಕೊಳ್ಳಿ, ಅಥವಾ ಮನೇಲೇ ಮಾಡ್ಕೋತೀವಿ ಅನ್ನೋರು ಮನೇಲೇ ಮಾಡ್ಕೋಬೋದು ಅಂತೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ಹಾಗೆ ನಿಮಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬೇಕು ಅಂದರೆ ಅವರು ಕೂಡ ತೊಗೊಳ್ಳಿ ಅಂತ ಅಷ್ಟೇ. ಈ ಒಂದು ಆಯುರ್ವೇದಿಕ್ಕಾಗಿ ಅಂದರೆ ಒಂದು ಮನೇಲೇ ಇರೋಂಥ ಒಂದು ವಸ್ತುಗಳನ್ನೂ ಕೂಡ ಉಪಯೋಗಿಸಿ, ಹಾಗೆ ನಮಗೆ ಗೊತ್ತಿರೋಂಥ ಆಯುರ್ವೇದಿಕ್ ಐಟಮ್ಗಳನ್ನ ಉಪಯೋಗಿಸಿ ಮಾಡಿರೋಂಥ ಒಂದು ಕ್ರೀಮ್ ಇದು. ಮನೇಲೇ ಮಾಡಿರೋದು ವೈಟನಿಂಗ್ ಕ್ರೀಮು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಒಂದು ಕ್ರೀಮ್ ಎಲ್ಲರಿಗೂ ಕೂಡ ಸಿಕ್ಕಿದ್ರೆ ಚೆನ್ನಾಗಾಗ್ಬೋದು ಅವ್ರ ಸ್ಕಿನ್ನು ಅಂತ ಒಂದು ಉದ್ದೇಶ ಅಷ್ಟೇ. ಥ್ಯಾಂಕ್ ಯು.